ಹಾಗಾಗಿ 2008ರಲ್ಲಿ ಅವರು ಕೇವಲ 1,500 ಅಂತರದಿಂದ ಅವರಿಗೆ ನಿಮ್ಮ ಸೇವೆ ಮಾಡೋ ಅವಕಾಶ ಸಿಗಲಿಲ್ಲ. ಯಾಕೆಂದರೆ ಆವಾಗ ಅಂಥ ಅವಕಾಶದಲ್ಲಿ ಮಾನ್ಯ ಖರ್ಗೆ ಸಾಹೇಬರು ನಾವೆಲ್ಲ ಹೇಳಿ DK ಶಿವಕುಮಾರ್ ಅವರು SM ಕೃಷ್ಣ ಸಾಹೇಬರ ಮಾರ್ಗದರ್ಶನದಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಲಾಗಿತ್ತು. ಆ 1,500 ಅಂತರ ಯಾವುದೋ ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಒಂದು 4-5 ಜನ ನಿಮ್ಮ ಕುಟುಂಬದವರು ಓಡಾಡ್ಬಿಟ್ಟಿದ್ರು ಕೂಡ ಬಂದ್ಬಿಡೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂಥ ಯಾವುದೇ ಒಂದು ಕಹಿಯ ವಾತಾವರಣ ಆಗದಂಗೆ ಮಾನ್ಯ ಸೋಮಶೇಖರ್ ಅವರು ಸಿಕ್ಕಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಇವತ್ತು ನಮ್ಮ ಸಿಂಗ್ಜಿ ಅವರು AICCಯ ಕಾರ್ಯದರ್ಶಿಯಾಗಿದ್ದಾರೆ. ಅವರು AICCಯ ಇವತ್ತಿನ ಕಾರ್ಯದರ್ಶಿ ಆಗೋದಕ್ಕಿಂತ ಹಿಂದೆ ಅವರು NSU ಅಧ್ಯಕ್ಷರಾಗಿದ್ದರು, ಯುವ ಘಟಕದ ಅಧ್ಯಕ್ಷರಾಗಿದ್ದರು. ಅಲ್ಲಿ ಏನು ಬಾಂಬೆ ಭಾಗದಿಂದ ಬಂದಂಥವರು ಬಾಂಬೆನಲ್ಲಿ ಒಂದು ರಾಜ್ಯವನ್ನೇ ಸೃಷ್ಟಿ ಮಾಡಿ ಬಾಂಬೆ ಭಾಗಕ್ಕೆ ರಾಜ್ಯದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದಾರೆ. ವಿಧಾನ ಪರಿಷತ್ತಿನ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ದೇಶದಲ್ಲಿ ಸುಮಾರು 6-7 ರಾಜ್ಯಗಳಲ್ಲಿ ಅವರು ಸಂಘಟನೆಯನ್ನು ಮಾಡಿದ್ದಾರೆ. ಕಳೆದ 23ನೇ ನಮ್ಮ ಚುನಾವಣೆಯಲ್ಲಿ ನಮ್ಮ ಕರಾವಳಿ ಭಾಗ ಏನು ಕಾರವಾರ, ಉಡುಪಿ, ಮಂಗಳೂರು ಮತ್ತು ಚಿಕ್ಕಮಗಳೂರು ಆ 4 ಜಿಲ್ಲೆಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ನಮ್ಮ ಪ್ರಾರಂಭ ಇಲ್ಲದೆ ಇರತಕ್ಕಂಥ ಶಾಸಕರಿಗೆ ಏನು ಕೊರತೆ ಆಗಿತ್ತೋ ಶಾಸಕರನ್ನು ತರೋ ರೂಪದಲ್ಲಿ ಅವರ ಒಂದು ಪ್ರಯತ್ನ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಂಥವರು ಬೆಂಗಳೂರಿಗೆ ಏನು ಹೊಸಬರೇನಲ್ಲ, ಭಾಳ ಕಡೆ ಅವರು ಭಾಳ ವರ್ಷಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಭಾಳ ಅನುಭವಸ್ಥರು, ವಿಧೇಯಕರು ಮತ್ತು ಅನೇಕ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಅಷ್ಟೊಂದು ತಾಳ್ಮೆ ಇರ್ತಕ್ಕಂಥ AICC ನಾಯಕರನ್ನು ನಾನು ನೋಡಿರೋರಲ್ಲಿ ಇವರು ಭಾಳ ವಿರಳರು. ಹಾಗಾಗಿ ಇವರು ಕೂಡ ಒಬ್ಬರು. ಹಾಗಾಗಿ ಅಂಥ ಒಂದು ಸಿಂಗ್ಜಿ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ನಿಮ್ಮಗಳ ಜೊತೆಗೆ ಒಡನಾಟವನ್ನು ಇಟ್ಕೊಳ್ಬೇಕು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಮುಂದಿನ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಮಾರ್ಗದರ್ಶನ ಸಹಕಾರವನ್ನು ನಾನು ಕೇಳಬೇಕು, ನೋಡಬೇಕು. ಇದನ್ನು AICCಗೆ ತಿಳಿಸುವಂಥ ಪ್ರಯತ್ನವನ್ನು ಅವರು ಮಾಡಬೇಕು. ಆ ದಿಕ್ಕಿನಲ್ಲಿ ಪ್ರತಿ ದಿವಸ ನಮ್ಮ ಏನು ಬೆಂಗಳೂರಿನ ವೆಸ್ಟ್ ಜಿಲ್ಲೆ ಇದೆ, ಸುಮಾರು 10 MLAಗಳ ಕ್ಷೇತ್ರದಲ್ಲಿ 6 ಕ್ಷೇತ್ರಗಳನ್ನು ನಾವು ಮುಗಿಸಿದ್ದೇವೆ. ಇವತ್ತು 7 ಮತ್ತು ಸಂಜೆ ಹನುಮಂತರಾಯಪ್ಪನವರ ಶ್ರೀಮತಿ ಕುಸುಮ ಅವರ ಕ್ಷೇತ್ರ. ಹಾಗಾಗಿ ಸಂಜೆ ಅದಾದಮೇಲೆ ನಾಳೆ 2 ಕ್ಷೇತ್ರ ಇದೆ. ಅದು ಮುಗಿದ ಮೇಲೆ ಅವರ ಈ ಒಂದು ಪಕ್ಷದ ಕ್ಷೇತ್ರದ ವ್ಯಾಪ್ತಿಯ ಒಂದು ಸಂಘಟನೆ ಮುಗಿತಾಯ ಆಗುತ್ತೆ. ಅದಾದಮೇಲೆ ನೇರವಾಗಿ ತಾವು ಏನು ಈ ಸಲಹೆಗಳನ್ನು ಸೂಚನೆಗಳನ್ನು ಕೊಡಬೇಕು. ಅವರು ಇನ್ನೂ 3-4 ದಿನಗಳ ಕಾಲ ಬೆಂಗಳೂರಿನಲ್ಲೇ ಇರ್ತಾರೆ. ದಯಮಾಡಿ ಅವರಿಗೆ ಸಂಬಂಧಪಟ್ಟ ನಂಬರು ಕೂಡ ಇದೆ, ಅವರನ್ನು ಹೋಗಿ ನೀವು ಅಲ್ಲೇ ಮುಕ್ತವಾಗಿ ಭೇಟಿ ಮಾಡ್ಕೊಂಡು ಮಾಡುವಂಥದ್ದು ಕೂಡ ಒಂದು ವಿಶೇಷ. ಆದರೆ ನನಗೆ ಒಂದು ಮಾಹಿತಿ ಬಂದಿದೆ, ಅದನ್ನು ಸನ್ಮಾನ್ಯ ಸಿಂಗ್ಜಿಯವರ ಗಮನಕ್ಕೆ ನಾನು ತರಬಯಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನಾವು ಏನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಿದ್ದೆವೋ ಅದಕ್ಕೆ ಒಂದು ಭಿನ್ನವಾಗಿ ಇದು ಒಂದು ಹೊಸ ವಿಧಾನದಲ್ಲಿ ಈ ಕ್ಷೇತ್ರವನ್ನು ನಾವು ಕಟ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಶಾಸಕರು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೋ ಆ ನಿರ್ಣಯಕ್ಕೆ ನೀವೆಲ್ಲರೂ ಕೂಡ ಒಪ್ಪಿದಿರಿ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆ ನಿರ್ಣಯಕ್ಕೆ ನೀವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ಸ್ವತಃ ಅವರೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಸೋಮಶೇಖರ್ ಅವರು ಮುಂದಿನ ನಮ್ಮ ಪಕ್ಷದ ನಾಯಕರಾಗಿ ಮುಂಚೂಣಿಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮನ್ನು ಮತ್ತು ರಾಜ್ಯವನ್ನು ಕಟ್ಟುವಂಥ ಕೆಲಸ ಅವರಿಗೆ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಕಾಂಗ್ರೆಸ್.